ಹಾಯ್ ಆಲ್, ವೆಲ್ಕಮ್ ಟು ಸ್ಯಾನ್ಟೆಕ್ ಕನ್ನಡ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಂದಿನ ಮಾಹಿತಿ ಬ್ಯಾಂಕಿಂಗ್ ಸೇವೆಗಳು. ಸೊ ಯಾರೆಲ್ಲ ಬ್ಯಾಂಕ್ ಅಕೌಂಟ್ ಇರುತ್ತೆ ಪ್ರತಿಯೊಬ್ಬರು ಮಿಸ್ ಮಾಡದೆ ನೋಡಲೇಬೇಕಾದಂಥ ಮಾಹಿತಿ. ಇಲ್ಲ ಅಂದರೆ ನಿಮ್ಮ ಹಣವನ್ನು ಕಳೆದುಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಇವತ್ತಿನ ಮಾಹಿತಿನ ಯಾಕೆ ಮಾಡಬೇಕು ಅನ್ನಿಸ್ತು ಅಂದರೆ, ನೀವು ಕಳೆದ ಒಂದು ವಾರದಿಂದ ನೋಡಿರ್ತೀರ ಎಲ್ಲ ನ್ಯೂಸಲ್ಲಿ, ಪೇಪರಲ್ಲಿ, ಯೂಟ್ಯೂಬಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ICICI ಬ್ಯಾಂಕಲ್ಲಿ 50,000 ಮಾಡಬೇಕು ಅಂತ. ಹೌದು ಫ್ರೆಂಡ್ಸ್, 50,000 ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದರು. ಬಟ್ ಎಲ್ಲರೂ ಅಲ್ಲ, ಮೆಟ್ರೋ ಅಂಡ್ ಅರ್ಬನ್ ಸಿಟಿಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನ 50,000 ಮಾಡಬೇಕು, ಸೆಮಿ ಅರ್ಬನ್ ಸಿಟಿಗಳಲ್ಲಿ 25,000 ಮಾಡಬೇಕು, ಹಾಗೂ ರೂರಲ್ ಲೊಕೇಶನಲ್ಲಿ 7,500 ಮಾಡಬೇಕು ಅಂತ ಹೇಳಿದರು. ಸೊ ಜನರ ಆಕ್ರೋಶ ಮತ್ತು ಎಲ್ಲೆಡೆ ಇದ್ರದ್ದು ನೋಡಿಬಿಟ್ಟು ಅವರೇನೆ ಮತ್ತೆ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸೊ ಮೆಟ್ರೋ ಅಂಡ್ ಅರ್ಬನ್ ಸಿಟಿಗಳಲ್ಲಿ 15,000 ಹಾಗೂ ಸೆಮಿ ಅರ್ಬನ್ ಸಿಟಿಯಲ್ಲಿ 7,500, 7,500 ಹಾಗೂ ರೂರಲ್ ಲೊಕೇಶನಲ್ಲಿ 2,500. ಸೊ ಕಳೆದ ಒಂದು ಮಿನಿಮಮ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿನೇ ಇದೆ. ಸೊ ಕಳೆದ ಅಕೌಂಟ್ಸ್ ಅಂದರೆ ಏನಂದರೆ ಜುಲೈ 31st 2025 2025 ಜುಲೈ 31ಕ್ಕಿಂತ ಹಿಂದಿನ ಅಕೌಂಟ್ಗಳು ಅವತ್ತಿಗೆ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿನೇ ಆಗಿದೆ, ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ. ಸೊ ಇದೆಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತಾ? ಆಲ್ರೆಡಿ ನನ್ನ ಸ್ಯಾಲ್ರಿ, ನಂದು ಅಕೌಂಟ್ ಇತ್ತು ICICI ಬ್ಯಾಂಕಲ್ಲಿ, ನನಗೂ ಅಪ್ಲಿಕೇಬಲ್ ಆಗುತ್ತಾ? ಖಂಡಿತ ಇಲ್ಲ. ಯಾರೆಲ್ಲ ಜುಲೈ 31, 2025ಕ್ಕಿಂತ ಮೊದಲು ಅಕೌಂಟ್ ಓಪನ್ ಮಾಡಿದ್ದೀರಾ, ಆಲ್ರೆಡಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಹೊಸದಾಗಿ ಯಾರೆಲ್ಲ ಅಕೌಂಟ್ಸ್ ತೆಗಿತೀರಲ್ವ, ಆಗಸ್ಟ್ 1ನೇ ತಾರೀಕಿಂದ ಇವರು ಅಪ್ಲೈ ಮಾಡಿದ್ದಾರೆ. ಇದನ್ನು ಆಗಸ್ಟ್ 1, 2025ರಿಂದ ಈ ಚೇಂಜಸ್ ಆಗ್ತಾ ಇದೆ. ಸೊ ನೀವು ಮಾಡಬೇಕಾಗಿರೋದು ಇದು ಎಲ್ಲರಿಗೂ ಅಪ್ಲೈ ಆಗ್ತಾ ಇದೆ ಅಂತಲ್ಲ, ತುಂಬ ಗಾಬರಿ ಪಟ್ಕೋಬೇಡಿ. ಇದರಲ್ಲಿ ಕೆಲವೊಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಇದು ಅಪ್ಲೈ ಆಗೋದಿಲ್ಲ ಅಂದರೆ, ಸ್ಟೂಡೆಂಟ್ಸ್, ಈಗ ಕೆಲವೊಂದು ಇನ್ಸ್ಟಿಟ್ಯೂಟಲ್ಲಿ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟಲ್ಲಿ ಇರುವಂಥ ಸ್ಟೂಡೆಂಟ್ಸ್ಗೆ ಆ್ಯಂಡ್ ಪೆನ್ಷನರ್ಸ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಸ್ಯಾಲ್ರಿಡ್ ಅಕೌಂಟ್ಸ್ಗಳಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಅದಾದ ನಂತರ BSBD ಆ್ಯಂಡ್ PMJDY ಅಕೌಂಟ್ಸ್ ಅಂತ ಓಪನ್ ಮಾಡ್ತಾರೆ, ಆ್ಯಂಡ್ ಸ್ಪೆಷಲ್ ನೀಡ್ಸ್ ಆಫ್ ಅಕೌಂಟ್ನ ಓಪನ್ ಮಾಡ್ತಾರಲ್ಲ, ಅವರಿಗೆಲ್ಲ ಇದು ಈಗಲೂ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ. ತುಂಬ ಗಾಬರಿ ಪಡ್ಕೋಬೇಡಿ. ಯಾವುದೇ ಒಂದು ಮಾಹಿತಿ ಬಂದಾದ ತಕ್ಷಣ ನಮ್ಗೆ ಏನಾಗ್ಬಿಡುತ್ತೆ, ತುಂಬ ಗಾಬರಿ ಆಗ್ಬಿಡುತ್ತೆ. ಇವ್ರು ಸುಮ್ಮನೆ ಏನಾದರೂ ಒಂದು ಚೇಂಜಸ್ ಮಾಡಿಬಿಟ್ಟಿದ ತಕ್ಷಣವೇ ನಾವು ಅದ್ರ ಬಗ್ಗೆನೇ ತುಂಬ ಗಾಬರಿ ಪಡ್ಕೊಳ್ಳೋವಂಥ ನೆಸಿಟಿ ಇರೋದಿಲ್ಲ. ನಾವು ಅದರ ಬಗ್ಗೆ ಮಾಹಿತಿಗಳನ್ನ ಕೇಳಿ ಪಡ್ಕೊಂಡು ಬದಲಾವಣೆಗಳನ್ನ ಮಾಡ್ಕೋಬೋದು. ಸೊ ನಾವು ಈಗ ಹೇಳೋದೇನೆಂದರೆ, ಈ ಪೆನಾಲ್ಟೀಸ್ಗಳು, ಈ ಚಾರ್ಜಸ್, ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲೇಬೇಕಾ? ಈ 25,000, 15,000, 10,000, ನಮಗೆ ₹500 ಕಷ್ಟವಾಗಿದೆ, ಇಷ್ಟೆಲ್ಲ ಹೆಂಗೆ ಮೇಂಟೈನ್ ಮಾಡಲಿ ಅಂತ ಹೇಳ್ತೀರಲ್ವಾ? ಖಂಡಿತ ಎಲ್ಲರಿಗೂ ತುಂಬ ಕಷ್ಟ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಝೀರೋ ಬ್ಯಾಂಕ್ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡಿ. ಅದು ಯಾವ ಬ್ಯಾಂಕಲ್ಲಿ ಇರುತ್ತೆ ಅಲ್ಲಿ ಕೇಳಿ ಓಪನ್ ಮಾಡಿ. ಈ ಬ್ಯಾಂಕಲ್ಲಿ ಇಲ್ವಾ, ಇನ್ನೊಂದು ಬ್ಯಾಂಕಲ್ಲಿ ಹೋಗಿ. ಕೆಲವು ಬ್ಯಾಂಕಲ್ಲಿ ಝೀರೋ ಬ್ಯಾಂಕ್ ಅಕೌಂಟು ಫೆಸಿಲಿಟಿನ ಮಾಡಿಲ್ಲ. ಸೊ ನಿಮಗೆ ಝೀರೋ ಬ್ಯಾಂಕ್ ಅಕೌಂಟೇ ಬೇಕು ಅಂದರೆ ಇಲ್ಲಿ ಅವೈಲೇಬಲ್ ಇರುವಂಥ ಬ್ಯಾಂಕ್ಗಳಲ್ಲಿ ನೀವು ಝೀರೋ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ, ಅವಾಗ ಈ ಪೆನಾಲ್ಟೀಸ್ ಬೀಳೋದಿಲ್ಲ ಫ್ರೆಂಡ್ಸ್. ಸೊ ನೆಕ್ಸ್ಟು, ನೀವು ಯಾವುದೇ ಒಂದು ತಕ್ಷಣ ಬ್ಯಾಂಕಿಗೆ ಹೋದ ತಕ್ಷಣ ಏನು ಮಾಡ್ತೀರ ಗೊತ್ತಾ, ನೀವು ಹೇಳೋದಿಲ್ಲ ಯಾವ ಥರ ಅಕೌಂಟ್ ಬೇಕು ಅಂತ. ನನಗೊಂದು ಅಕೌಂಟ್ ಓಪನ್ ಮಾಡಿ ಅಂದ್ಬಿಡ್ತೀರಾ. ತಪ್ಪು, ನೀವು ಮಾಡೋದು ಅಲ್ಲೇ ತಪ್ಪು. ನೀವು ಏನು ಮಾಡಬೇಕು ಗೊತ್ತಾ, ನಿಮ್ಮ ರಿಕ್ವೈರ್ಮೆಂಟ್ ಏನು, ನೀವು ಏನಕ್ಕೆ ಈ ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಅವಾಗ ಅದ್ರ ರಿಲೇಟೆಡ್ ಅದಕ್ಕೆ ಬೇಕಾಗಿರುವಂಥ ಅಕೌಂಟನ್ನು ಅವ್ರು ನಿಮಗೆ ಓಪನ್ ಮಾಡಿಕೊಡ್ತಾರೆ. ನೀವು ಯಾರೇ ಹೋಗಿ ಓಪನ್ ಮಾಡಿ ಅಂದ್ಕೊಳ್ಳೋ ಅವ್ರೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿಬಿಡ್ತಾರೆ. ಸೊ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟೇ, ಎಲ್ಲರದ್ದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟೇ ಇದ್ರೆ ಏನು ಪ್ರಾಬ್ಲಮ್ಮು? ಖಂಡಿತ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್, ಅದನ್ನು ಹೇಳ್ತೀನಿ. ಮೇನ್ಲಿ ನೀವು ತಿಳ್ಕೊಬೇಕಾಗಿರೋದು, ಬ್ಯಾಂಕಿಂಗ್ ಅಲ್ಲಿ 4 ಮೇನ್ ಅಕೌಂಟ್ಸ್ ಇದೆ. ಸೊ ಮೈನ್ ಅದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ನೀವೇನೇ ಹೋಗಿ ಹೇಳ್ತೀರಾ ಬ್ಯಾಂಕಲ್ಲಿ ನನಗೆ ಈ ಥರ ಅಕೌಂಟನ್ನು ಓಪನ್ ಮಾಡಿ ಅಂತ. ಸೊ ಒಂದು ಬಂದುಬಿಟ್ಟು ಸೇವಿಂಗ್ಸ್ ಅಕೌಂಟ್, 2 ಕರೆಂಟ್ ಅಕೌಂಟ್, 3 FD ಅಕೌಂಟ್, 4 ರಿಕರಿಂಗ್ ಡೆಪಾಸಿಟ್ ಅಕೌಂಟ್. ಸೊ ಆಲ್ರೆಡಿ ನಿಮಗೆ ಈ 4 ಬಗ್ಗೆ ಹೇಳಬೇಕು ಅಂದರೆ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂದರೆ ಏನಿಲ್ಲ, ನಿಮ್ಮ ಅಮೌಂಟನ್ನು ತೊಗೊಂಡೋಗ್ಬಿಟ್ಟು ಬ್ಯಾಂಕಲ್ಲಿ ಹಾಕೋದು. ಅದಕ್ಕೆ ಅವರು ಡೇ ಬೈ ಡೇ ಸಮ್ ಸ್ಮಾಲ್ ಇಂಟ್ರೆಸ್ಟ್ ಕೊಡ್ತಾರೆ. FD ಕೊಡ್ತಾರಲ್ವ, RD ಆ ಥರ ಇಂಟ್ರೆಸ್ಟ್ ಇರೋದಿಲ್ಲ, ಚಿಕ್ಕ ಒಂದು ಇಂಟ್ರೆಸ್ಟನ್ನು ಡೇ ಬೈ ಡೇ ಆ್ಯಡ್ ಮಾಡ್ತಾ ಹೋಗ್ತಾರೆ. ಸೊ ಇದರಲ್ಲಿ ಪ್ರಾಬ್ಲಮ್ ಏನಂತಂದರೆ, ಒಂದು ಟ್ರಾನ್ಸಾಕ್ಷನ್ ಲಿಮಿಟ್ ಇರುತ್ತೆ ಫ್ರೆಂಡ್ಸ್. ನಿಮ್ಮ ಅಕೌಂಟು ₹1,00,000 ಮಂತ್ಲಿ ಟ್ರಾನ್ಸಾಕ್ಷನ್, ಡೆಪಾಸಿಟ್ ಮಾಡೋದಾದ್ರೂ ₹1,00,000, ಕ್ಯಾಶ್ ವಿಡ್ರಾ ಮಾಡೋದಾದ್ರೂ ₹1,00,000 ಅಂತ ಇರುತ್ತೆ. ಆನ್ಲೈನ್ದು ಬೇರೆ ಇರುತ್ತೆ, ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ ಲಿಮಿಟ್ಸ್ ಎಲ್ಲ ಬೇರೆ ಇರುತ್ತೆ. ಸೊ ಬ್ಯಾಂಕಿಂಗಲ್ಲಿ ಹೋಗಿ ಮಾಡಬೇಕು ಅಂದರೆ ಆ ಥರ ಕ್ಯಾಶ್ ಡೆಪಾಸಿಟ್ಸ್ ಎಲ್ಲ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನೀವೊಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಬಿಡ್ತೀರಾ, ಎಲ್ಲ ಟ್ರಾನ್ಸಾಕ್ಷನ್ ಮಾಡಿಬಿಡ್ತೀರಾ, 1,00,000, 2,00,000, 3,00,000, ಅವಾಗ ಚಾರ್ಜಸ್ ಕಟ್ ಮಾಡಿರ್ತಾರೆ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿಸ್ಬಾರ್ದು, ಓಪನ್ ಮಾಡಿಸಿ. ಯಾರೆಲ್ಲ ನೀವು
ನಾರ್ಮಲಿ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ. ನೀವು ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್‌ನ ಓಪನ್ ಮಾಡಿಸಿ. ಅದು ನಿಮಗೆ ಬೆಸ್ಟ್ ಆಗುತ್ತೆ. ಯಾರೆಲ್ಲ ಈ ಈ ಮಿನಿಮಮ್ ಬ್ಯಾಲೆನ್ಸ್‌ನ ಮೇಂಟೈನ್ ಮಾಡ್ಲಿಕ್ಕಾಗಲ್ಲ ಅವ್ರು ಒಂದು ಝೀರೋ ಬ್ಯಾಂಕ್ ಅಕೌಂಟ್‌ನ ಓಪನ್ ಮಾಡಿಸಿ. ಅದಾದ ನಂತರ ಈ ಕರೆಂಟ್ ಅಕೌಂಟ್. ಸೊ ನೀವು ಟ್ರಾನ್ಸಾಕ್ಷನ್ನು ತುಂಬ ಹೆವಿ ತುಂಬ ಟ್ರಾನ್ಸಾಕ್ಷನ್ ಮಾಡ್ತೀರಾ, ಆಗ ನೀವು ಕರೆಂಟ್ ಅಕೌಂಟ್ ಓಪನ್ ಮಾಡಿಸಿ. ಇದು ಇಂಪಾರ್ಟೆಂಟ್. ಈಗ ಏನಾಗ್ತಿದೆ ಅಂದರೆ ಡೈಲಿ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಒಂದು ಬಿಸ್ನೆಸ್ ಇಟ್ಕೊಂಡಿರ್ತಾರೆ, ಶಾಪ್ಸ್ ಇಟ್ಕೊಂಡಿರ್ತಾರೆ, ಇನ್ಸ್ಟಿಟ್ಯೂಟು, ಆಫೀಸ್‌ಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲೇ ಟ್ರಾನ್ಸಾಕ್ಷನ್ ಮಾಡಿಬಿಡ್ತಾರೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅಲ್ಲಿ ಅಮೌಂಟ್ಸು ಆಟೋಮೆಟಿಕ್ಕಾಗಿ ಕಟ್ ಆಗ್ತಾ ಇರುತ್ತೆ. ಯಾಕೆಂದ್ರೆ ಅದಕ್ಕೆಲ್ಲ ಲಿಮಿಟ್ಸ್ ಇರುತ್ತೆ ಅಲ್ವಾ? ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂದರೆ ಅದು ಸೇವಿಂಗ್ಸಿಗೆ ಮಾತ್ರ ರಿಲೇಟೆಡ್ ಇರುತ್ತೆ. ಈ ಕರೆಂಟ್ ಅಕೌಂಟ್ ಎಲ್ಲ ಬಿಸ್ನೆಸ್ ಬಿಸ್ನೆಸ್ ಮಾಡೋರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಎಫ್-ಡಿ ಅಕೌಂಟ್ ಅಂದರೆ ನನ್ನ ಹತ್ರ ಒಂದು ಲಂಪ್ ಸಮ್ ಅಮೌಂಟ್ ಇದೆ. 1 ಲಕ್ಷ ಇದೆ, 2 ಲಕ್ಷ ಇದೆ, ತಗೊಂಡೋಗಿ 50,000 ಇದೆ. ನೀವು ಎಷ್ಟೇ ಅಮೌಂಟ್ ಇರಲಿ, ನೀವು ಎಫ್-ಡಿ ಮಾಡ್ಬೋದು. ಅದು ಮಿನಿಮಮ್ ₹1,000 ಇದೆಯಾ, ತಗೊಂಡೋಗಿ ಒಂದು ₹1,000 ಎಫ್-ಡಿಗೆ ಹಾಕ್ಕೊಂಡ್ಬಿಡಿ ನೀವು. ಸೊ ಮಿನಿಮಮ್ ಎಲ್ಲ ಬ್ಯಾಂಕಲ್ಲೂ ಅದರದ್ದು ಎಫ್-ಡಿ ಅಂತ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಎಫ್-ಡಿಗೆ ಹಾಕಿದರೆ ಒಂದು ಸ್ವಲ್ಪ ಹೈಯೆಸ್ಟ್ ಇಂಟ್ರೆಸ್ಟ್ ಸಿಗುತ್ತೆ. ಅದು ಮಿನಿಮಮ್ 7 ಡೇಸಿಂದ ಶುರುವಾಗುತ್ತೆ. ನೀವು ಪ್ಲಾನ್ ಮಾಡ್ಕೊಳ್ಳಿ. ಅದರಲ್ಲೂ 3 ಮಂತ್ಸ್ ಎಫ್-ಡಿ ಮಾಡ್ತಿರೋ, 6 ಮಂತ್ಸ್ ಎಫ್-ಡಿ ಮಾಡ್ತಿರೋ, ಪ್ಲಾನ್ ಮಾಡಿಕೊಂಡು ಮಾಡಿ. ಯಾಕೆಂದರೆ 6 ಮಂತ್ಸ್ ಎಫ್-ಡಿ ಮಾಡಿಬಿಡ್ತೀರಾ, ಇಲ್ಲ 1 ಇಯರ್ ಎಫ್-ಡಿ ಮಾಡಿಬಿಡ್ತೀರಾ, 3 ಮಂತ್ಸಲ್ಲೇ ಬಿಡಿಸ್ತೀರಾ, ಅವಾಗ ಒಂದು ಸ್ವಲ್ಪ ಚಾರ್ಜಸ್ ಕಟ್ ಮಾಡ್ತಾರೆ. ಆ ಚಾರ್ಜಸ್ ಕಟ್ ಮಾಡೋದು ನಿಮ್ಮ ದುಡ್ಡಲ್ಲಲ್ಲ, ನಿಮಗೆ ಬಂದಿರುತ್ತಲ್ಲ ಅಧಿಕವಾದ ಒಂದು ಹಣ, ಬಡ್ಡಿ. ಆ ಬಡ್ಡಿಯಲ್ಲಿ ಕೆಲವು ಅಮೌಂಟ್ ಚಾರ್ಜಸ್ ಅಂತ ಕಟ್ ಮಾಡಿ ನಿಮ್ಮ ಅಮೌಂಟನ್ನು ರಿಟರ್ನ್ ಮಾಡ್ತಾರೆ. ಸೊ ಅದಕ್ಕೆ ನೀವು ಫಸ್ಟೇ ಪ್ಲಾನ್ ಮಾಡ್ಕೊಳ್ಳಿ. ನನಗೊಂದು 3 ಮಂತ್ಸ್‌ಗೆ ಅಮೌಂಟ್ ಬೇಕು ಅಂದ್ರೆ 3 ಮಂತ್ಸ್‌ಗೆ ಎಫ್-ಡಿ ಮಾಡ್ಕೊಳ್ಳಿ. ಸೊ ಎಫ್-ಡಿ ಲಂಪ್ ಸಮ್ ಮಾಡೋದಕ್ಕಾದ್ರೆ ಅದಾಯಿತು. ಆರ್-ಡಿ ಅಕೌಂಟ್ ಅಂದರೆ ವೆರಿ ಸಿಂಪಲ್. ನಿಮ್ಗೆ ಯಾವಾಗಲೂ ₹1,00,000 ಟಾರ್ಗೆಟ್ ಇರುತ್ತೆ, ಇಲ್ಲ ₹50,000 ಟಾರ್ಗೆಟ್ ಇರುತ್ತೆ, ಒಂದು ₹5,000 ಟಾರ್ಗೆಟ್ ಇರುತ್ತೆ. ನೀವು ₹100 ಇಂದ ಮಾಡ್ಕೋಬೋದು. ₹200 ಕಟ್ತೀರಾ. ಮಂತ್ಲಿ, ವೀಕ್ಲಿ ಅದು ಅವ್ರದ್ದೇ ಆದಂಥ ಒಂದು ಪ್ರಿನ್ಸಿಪಲ್ ಇದೆ. ಸೊ ಮಂತ್ಲಿ ಸ್ಕೀಮ್ಸ್ ಇರುತ್ತೆ, ವೀಕ್ಲಿ ಸ್ಕೀಮ್ಸ್ ಇರುತ್ತೆ. ಸೊ ಆ ಥರದ್ದೆಲ್ಲ ನೋಡಿ ನೀವು ಮಂತ್ಲಿ ಆರ್-ಡಿ ಕಟ್ತಾ ಹೋದರೆ ಅದು ಒಂದು ಅಮೌಂಟನ್ನು ಒಳ್ಳೆ ಒಂದು ಇಂಟ್ರೆಸ್ಟ್ ರೇಟಲ್ಲಿ ತೊಗೋಬೋದು. ಸೊ ಇವು 4 ಮೇಯ್ನ್ ಅಕೌಂಟ್ಸು. ಸೊ ಇದಾದ ನಂತರ ಸ್ಯಾಲರಿಡ್ ಅಕೌಂಟ್ ಇದೆ. ಅದಕ್ಕೂ ಕೂಡ ಈ ಮಿನಿಮಮ್ ಚಾರ್ಜಸ್ಸು ಮತ್ತು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಸೊ ಇದನ್ನು ತಿಳ್ಕೊಳ್ಳಿ. ಯಾಕೆ ಅಂದರೆ ನಾವು ಇಮಿಡಿಯೇಟ್ಲಿ ಗೊತ್ತಿಲ್ಲದೆ ಹೋಗ್ಬಿಟ್ಟು ಒಂದು ಅಕೌಂಟ್ ಮಾಡಿ ಅಂದ ತಕ್ಷಣ ಅವರು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಬಿಡ್ತಾರೆ. ನೀವು ಅದನ್ನು ಬಿಸ್ನೆಸ್ಸಿಗೆ ಬಳಸ್ತೀರಾ. ಅದರಲ್ಲಿ ಲಿಮಿಟ್ಸ್ ಎಲ್ಲ ನಿಮಗೆ ಗೊತ್ತಾಗೋದಿಲ್ಲ. ಅವಾಗ ಚಾರ್ಜಸ್ ಹಾಕುವಂಥ ಚಾನ್ಸಸ್ ಇರುತ್ತೆ. ಮಿಸ್ ಮಾಡದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಯಾಕೆಂದರೆ ಇದೇ ಥರ ಹೆಚ್ಚೆಚ್ಚು ಮಾಹಿತಿಗಳನ್ನ ನಿಮ್ಗೆ ಹೇಳಲಿಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.